ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ದೇವರು ನಮ್ಮನ್ನು ಕುರಿತು ಏನು ಆಲೋಚನೆಗಳನ್ನು ಹೊಂದಿದ್ದಾರೆ, ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಯೋಜನೆಗಳೇನಾಗಿದೆ, ದೇವರು ನಮ್ಮನ್ನು ಕುರಿತು ಯಾವ ರೀತಿಯಾಗಿ ಆಲೋಚಿಸ್ತಾರೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಈ ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳ್ಬೋದಾಗಿದೆ. ರಕ್ಷಣೆಯನ್ನು ಕುರಿತು, ಮಾನಸಾಂತರವನ್ನು ಕುರಿತು, ಸ್ನೇಹಿತರನ್ನು ಕುರಿತು, ಯಾಕೆ ವಿಶ್ವಾಸಿಗಳು ಬಿದ್ದು ಹೋಗ್ತಾರೆ, ಯಾವ ರೀತಿಯಾಗಿ ಪರಿಶುದ್ಧತೆಯಲ್ಲಿ ಜೀವಿಸುವಂಥದ್ದು, ಯಾವ ರೀತಿಯಾಗಿ ನಾವು ಆತ್ಮಿಕವಾಗಿ ಬೆಳೆಯುವಂಥದ್ದು, ಈ ರೀತಿಯಾಗಿ 100 ಸಂದೇಶಗಳನ್ನು ಈಗಾಗಲೇ ನಾವು ರೆಕಾರ್ಡಿಂಗ್ ಮಾಡಾಕಿದ್ದೇವೆ. ದೇವರ ಕೃಪೆಯಿಂದ ನೀವು ಆ ಸಂದೇಶಗಳನ್ನು ಕೇಳೋದಾದರೆ ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಬಹಳ ಲಾಭದಾಯಕವಾಗುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಯೆರೆಮೀಯನ ಪ್ರವಚನ ಗ್ರಂಥ, ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 29 ವರ್ಸ್ 11. ಯೆರೆಮೀಯನ ಪ್ರವಚನ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರೆದಿದೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನಾವು ಇದನ್ನು ಇಂಗ್ಲೀಷ್ ಬೈಬಲಲ್ಲಿ ನೋಡಬೇಕಾದ್ರೆ ಇನ್ನೂ ಚೆನ್ನಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಇದನ್ನು ಓದಲು ಬಯಸುವಂಥವರಾಗಿದ್ದೇವೆ. ನೋಡ್ರಿ, ಜೆರೆಮೀಯ ಚಾಪ್ಟರ್ 29 ವರ್ಸ್ 11 ನೋಡಬೇಕಾದ್ರೆ, ಫಾರ್ I know the thoughts that I think towards you, says the Lord, thoughts of peace and not of disaster, to give you a future and a hope. ಅಂದರೆ ದೇವರು ನಮ್ಮನ್ನು ಕುರಿತು ಮಾಡುತ್ತಿರುವಂಥ ಆಲೋಚನೆಗಳು ನಮಗೆ ಅಹಿತಕರವಾಗುವಂಥ ಆಲೋಚನೆಗಳನ್ನು ದೇವರು ಮಾಡ್ತಾ ಇಲ್ಲ. ದೇವರು ನಮ್ಮನ್ನು ಕುರಿತು ಮಾಡ್ತಿರುವಂಥ ಆಲೋಚನೆ ಏನು ಅಂತ ಹೇಳಿದ್ರೆ, ಟು ಗಿವ್ ಯು ಎ ಫ್ಯೂಚರ್ ಆ್ಯಂಡ್ ಎ ಹೋಪ್. ಅಂದರೆ ಭವಿಷ್ಯ ಮತ್ತು ನಿರೀಕ್ಷೆ, ಭವಿಷ್ಯತ್ತು ಮತ್ತು ನಿರೀಕ್ಷೆಯನ್ನು ಕುರಿತು ದೇವರು ನಮ್ಮನ್ನು ಕುರಿತು ಆಲೋಚಿಸ್ತಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮನ್ನು ಕುರಿತು ಯಾರೂ ಸಹ ಈ ರೀತಿಯಾದಂಥ ಆಲೋಚನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇನು ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಕುರಿತು ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ಬೋದು. ಅದಕ್ಕಿಂತಲೂ ಮಿಗಿಲಾದಂಥ ಆಲೋಚನೆಗಳು, ಅದಕ್ಕಿಂತಲೂ ಉನ್ನತವಾದ ಒಳ್ಳೆಯ ಹಿತಕರವಾದ ಆಲೋಚನೆಗಳನ್ನು ದೇವರು ನಮಗಾಗಿ ನಿಮಗಾಗಿ ಮಾಡಿದವರಾಗಿದ್ದಾರೆ. ನೋಡಿ, ದೇವರನ್ನು ಬಿಟ್ಟು, ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟು ನಿಮಗೆ ಒಳಿತನ್ನು ಯೋಚಿಸುವಂಥವರು, ಒಳಿತನ್ನು ಬಯಸುವಂಥವರು, ನಿಮ್ಮ ಬಗ್ಗೆ ಆಲೋಚಿಸುವಂಥವರು, ನಿಮ್ಮ ಬಗ್ಗೆ ಕಾಳಜಿ ವಹಿಸುವಂಥವರು, ನಿಮ್ಮ ಭವಿಷ್ಯ ಈ ರೀತಿಯಾಗಿರಬೇಕು, ಈ ರೀತಿಯಾಗಿ ಚೆನ್ನಾಗಿರಬೇಕು, ಭವಿಷ್ಯ ಹೀಗಿದ್ರೆ ಚಂದ ಅಂತೇಳ್ಬಿಟ್ಟು ನಿಮಗೆ ಹೇಳುವಂಥವ್ರು ಬಹಳ ಬಹಳ ಕಡಿಮೆ. 99.999% ನಿಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಮನುಷ್ಯರ ಮಾತು ಕೇಳೋದಕ್ಕಿಂತ ದೇವರ ಮಾತನ್ನು ಕೇಳುವುದು ಎಷ್ಟೋ ಮೇಲಾದಂಥದ್ದು ಮತ್ತು ಒಳ್ಳೆಯದು ಆಗಿರುವಂಥದ್ದಾಗಿದೆ. ಹಾಗಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮನ್ನು ಕುರಿತು ಮಾಡುತ್ತಿರುವಂಥ ಆಲೋಚನೆಗಳು, ಯೋಚಿಸ್ತಿರುವಂಥದ್ದು ನಮ್ಮನ್ನು ಕುರಿತು ಹಿತದ
ಆಲೋಚನೆಗಳು, ಹಿತಕರವಾದ ಆಲೋಚನೆಗಳು, ಒಳ್ಳೆಯ ಆಲೋಚನೆಗಳನ್ನೇ ಹೊರತು ನಮ್ಮನ್ನು ಕುರಿತಾಗಿ ನಮ್ಮನ್ನು ನಾಶ ಮಾಡುವಂಥ ಆಲೋಚನೆಗಳಾಗಲಿ, ನಮಗೆ ಅಹಿತವನ್ನು ಉಂಟು ಮಾಡುವಂಥ ಆಲೋಚನೆಗಳಾಗಲಿ ಅಲ್ಲ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನೋಡಿ, ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ 3 ಭಾಗಗಳಿರುವಂಥದ್ದಾಗಿದೆ. 3 ಭಾಗಗಳು ಅಂತ ಹೇಳಿದ್ರೆ ಯಾವುದು? 3 ಕಾಲಗಳು ಅಂತ ಹೇಳ್ಬೋದು. 3 ಕಾಲಗಳು ಯಾವುದು ಅಂತ ನೋಡಬೇಕಾದ್ರೆ, ಈಗಿನ ಕಾಲ, ಈಗ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಟೈಮ್, ಪಾಸ್ಟ್ ಟೆನ್ಸ್ ಅಂದರೆ ಹಿಂದೆ ಗತಿಸಿ ಹೋದಂಥ ಕಾಲ. 3ನೇದಾಗಿ ನೋಡಬೇಕಾದ್ರೆ ಫ್ಯೂಚರ್, ಭವಿಷ್ಯತ್ತಿನ ಕಾಲ. ಈಗಿನ ಕಾಲ, ಹಿಂದೆ ಆಗಿರುವಂಥ ಕಾಲ, ಮುಂದೆ ಇರುವಂಥ ಭವಿಷ್ಯತ್ ಕಾಲ. ಈ 3 ಕಾಲಗಳು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲೂ ಸಹ ಇರುವಂಥದ್ದಾಗಿದೆ. ಈ 3 ಕಾಲಗಳು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಇರುವಂಥದ್ದಾಗಿದೆ. ಹಾಗಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗಿನ ಸನ್ನಿವೇಶಗಳಿರ್ಬೋದು, ಈಗಿರುವಂಥ ನೀವು ನೋಡ್ತಿರುವಂಥ ಉಪದ್ರವಗಳಿರ್ಬೋದು, ಇಲ್ಲ ಈಗ ನಿಮ್ಮ ಜೀವಿತಗಳಲ್ಲಿ ನಡೆಯುತ್ತಿರುವ ಸಂಗತಿಗಳಿರ್ಬೋದು, ಈಗ ನೀವು ಹಾದು ಹೋಗುತ್ತಿರುವಂಥ ನೋವಿನ ವಿಷಯಗಳಿರ್ಬೋದು, ಕಣ್ಣೀರಿನ ವಿಷಯಗಳಿರ್ಬೋದು, ದುಃಖದ ಸಂಗತಿಗಳಿರ್ಬೋದು, ಫೇಲ್ಯೂರ್ಸ್ಗಳಿರ್ಬೋದು, ನೀವು ಕೈ ಬಡಲ್ಪಟ್ಟವರಾಗಿರ್ಬೋದು, ಯಾರು ನಿಮಗೆ ಸಹಾಯಕರು ಯಾರು ಇಲ್ಲದೆ ಇರ್ಬೋದು, ನೀವು ಒಬ್ಬೊಂಟಿಗರಾಗಿರ್ಬೋದು, ಯಾರು ನಿಮ್ಮ ಜೊತೆ ನಿಲ್ಲುವಂಥವ್ರು ಯಾರೂ ಇಲ್ಲದೆ ಇರ್ಬೋದು. ಈ ಎಲ್ಲ ಸಂಗತಿಗಳಿತ್ತು ಅಂತ ಹೇಳಿದ್ರು ನೀವು ಭಯಪಡೋದಾಗಲಿ, ಆತಂಕಕ್ಕೆ ಒಳಗಾಗೋದಾಗಲಿ, ನೀವು ದುಗುಡ ಪಡೋದಾಗಲಿ, ನೀವು ವ್ಯಸನ ಪಡೋದಾಗಲಿ, ನೀವು ದುಃಖಗೊಳ್ಳೋದಕ್ಕಾಗಲಿ ಹೋಗೋದಕ್ಕೆ ಹೋಗ್ಬಿಡ್ರಿ, ದುಃಖ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡ್ರಿ, ನೋವನ್ನು ಅನುಭವಿಸೋದಕ್ಕೆ ಹೋಗ್ಬಿಟ್ರಿ. ಯಾಕಂತ ಹೇಳಿದ್ರೆ ನಿಮಗೆ ದೇವರು ತಮ್ಮ ವಾಕ್ಯದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ, ಎಸ್, ನೀವಿರೋಂಥ ಸನ್ನಿವೇಶಗಳೇನಿದೆ ಇದೇ ನಿಮ್ಮ ಫೈನಲ್ ಆಗಿರೋದಿಲ್ಲ. ಅಂದರೆ ಇದೇ ನಿಮಗೆ ಅಂತಿಮ ನಿಮ್ಮ ಜೀವಿತ ಅಂತ್ಯಕಾಲವೆಲ್ಲ, ನಿಮ್ಮ ಜೀವಿತ ಪೂರ್ತಿಯಾಗಿ ಜೀವನ ಕಾಲವೆಲ್ಲ ಇದೇ ರೀತಿಯಾಗಿ ಇರುತ್ತೆ ಅಂತೇಳಿ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಈಗಿನ ಪರಿಸ್ಥಿತಿಗಳನ್ನು ನೋಡಿ, ಈಗ ಇರುವಂಥ ಸನ್ನಿವೇಶಗಳನ್ನು ನೋಡಿ ಅವರು ಚಿಂತಾಕ್ರಾಂತರಾಗ್ತಾರೆ, ಭಯಭೀತರಾಗ್ತಾರೆ. ಅಂತೇಳಿದ್ರೆ ಈಗ ಈ ರೀತಿಯೇ ಮುಂದುವರಿತು ಅಂತೇಳಿದ್ರೆ ನನ್ನ ಜೀವಿತ ನಾಶ ಆಗೋಗುತ್ತೆ, ಇಲ್ಲ ಇದೇ ರೀತಿಯಾಗಿ ನಾನು ಕಣ್ಣೀರಲ್ಲೇ, ಈ ದುಃಖದಲ್ಲೇ ಈ ರೀತಿಯಾಗಿ ನನ್ನ ಜೀವನ ಮುಗಿದೋಗ್ಬಿಡುತ್ತೆ, ಈ ರೀತಿಯಾಗಿ ನನ್ನ ಜೀವನ ಕಡೆ ಆಗುತ್ತೆ ಅಂತೇಳಿ ಆಲೋಚನೆ ಮಾಡಿಕೊಂಡು ಅವರು ಜೀವಿಸೋದನ್ನು ನೋಡ್ತೇವೆ. ಅನೇಕ ವ್ಯಕ್ತಿಗಳು ಈ ರೀತಿಯಾದಂಥ ಮಾನಸಿಕ ಸ್ಥಿತಿಯಲ್ಲೇ ಇರುವಂಥವರಾಗಿದ್ದಾರೆ. ನಂಬರ್ 1, ಫಸ್ಟ್ ಪಾಯಿಂಟ್. ಈ ಎರಡನೇ ಭಾಗವನ್ನು ನೋಡುವಾಗ, ಎರಡನೇ ವ್ಯಕ್ತಿಗಳನ್ನು ನೋಡುವಾಗ, ಪಾಸ್ಟ್ ಟೆನ್ಸ್ ಅಂದರೆ ಹಿಂದೆ ನಡೆದಂಥ ಸಂಗತಿಗಳನ್ನು ಕುರಿತು, ಹಿಂದೆ ನಡೆದಂಥ ಘಟನೆಗಳು, ಹಿಂದೆ ನಡೆದಂಥ ಅವರ ಜೀವಿತದಲ್ಲಿ ನಡೆದಂಥ ಕೆಟ್ಟ ಸಂಗತಿಗಳು, ಹಿಂದೆ ಅವರ ಜೀವಿತಗಳಲ್ಲಿ ಆಗಿರುವಂಥ ದುರ್ಘಟನೆಗಳಿರ್ಬೋದು, ಅಹಿತಕರವಾದ ಘಟನೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ನೋವಿನ ಸಂಗತಿಗಳಿರ್ಬೋದು, ನಷ್ಟಪಟ್ಟಿರೋದಿರ್ಬೋದು, ಅವಮಾನ ಪಟ್ಟಿರೋದಿರ್ಬೋದು, ಈ ರೀತಿಯಾಗಿ ಅನೇಕ ಸಂಗತಿಗಳಲ್ಲಿ ಅವರು ಹಾದು ಬಂದಿರ್ತಾರೆ. ಅಂದರೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 5 ವರ್ಷ, 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಇನ್ನು ಅದಕ್ಕಿಂತ ಮೇಲೂ ಸಹ ಇರುವಂಥ ಸಂಗತಿಗಳಿದೆ. ಅಂದರೆ ಅದಕ್ಕಿಂತ 20, 25 ವರ್ಷ, 30 ವರ್ಷ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಗತಕಾಲದ ಸಂಗತಿಗಳು, ಅಂದರೆ ಹಿಂದೆ ನಡೆದುವಂಥ ಸಂಗತಿಗಳಲ್ಲೇ ಅವರು ಅದನ್ನೇ ಮಾನಸಿಕವಾಗಿ ಅದರಲ್ಲೇ ಅದನ್ನು ಕುಗ್ಗಿ ಹೋಗಿರ್ತಾರೆ. ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಅವರು ಆ ಸಂಗತಿಗಳಲ್ಲೇ ಬಂಧಿಸಲ್ಪಟ್ಟಿರ್ತಾರೆ.
ಬಂಧಿಸಲ್ಪಟ್ಟು ಅವರ ಜೀವನ ಯಾವ ರೀತಿಯಾಗಿ ಅಂದ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಈ ಪಾಸ್ಟ್ ಟೆನ್ಸಲ್ಲಿ ಏನು ಜರುಗಿತ್ತು ಅದು ಈ ಪ್ರೆಸೆಂಟಲ್ಲಿ ಸಹ ಕಂಟಿನ್ಯೂ ಆಗ್ತಾ ಇದೆ, ಫ್ಯೂಚರಲ್ಲೂ ಸಹ ಅದೇ ರೀತಿಯಾಗಿ ಇರುವಂಥದ್ದಾಗಿದೆ, ಅದೇ ರೀತಿಯಾಗಿ ನನ್ನ ಜೀವನ ಹೋಗುತ್ತೆ ಅಂತೇಳಿ ಅವರು ಆ ಮನೋಭಾವದಿಂದನೇ ಬದುಕ್ತಾ ಇರ್ತಾರೆ, ಆ ಮನಸ್ಸಿನೊಂದಿಗೆ ಅವರು ಬದುಕ್ತಾ ಇರ್ತಾರೆ. ನೋಡಿ, ಈ ರೀತಿಯಾಗಿ ಬದುಕೋರು ಅಂತ ಏನಿದೆ ಅಂತ ಹೇಳಿದ್ರೆ, ಇದು ಸೈತಾನನ ಒಂದು ಟ್ರ್ಯಾಪ್ ಆಗಿರುವಂಥದ್ದಾಗಿದೆ, ಸೈತಾನನ ಮಾಡುವಂಥ ಕುಯುಕ್ತಿ ಆಗಿರುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ, ದೇವರು ನಿಮ್ಮನ್ನು ಬಂಧನಕ್ಕೆ ಕರೆದಿಲ್ಲ, ಬಿಡುಗಡೆಗೆ ಕರೆದವರಾಗಿದ್ದಾರೆ. ಅದು ಮಾತ್ರವಲ್ಲ, ದೇವರು ನಿಮ್ಮನ್ನು ಕುರಿತು ಯೋಚಿಸ್ತಿರುವಂಥದ್ದು ಅಹಿತಕರವಾದ ಯೋಚನೆಗಳಲ್ಲ, ಹಿತಕರವಾದ ಆಲೋಚನೆಗಳಾಗಿರುವಂಥದ್ದಾಗಿದೆ. ಆದರೆ ನಿಮ್ಮ ಅಹಿತಕರ ಸಂಗತಿಗಳನ್ನೇ ನಿಮಗೆ ಆಲೋಚನೆ ತಂದು ನಿಮ್ಮ ಬೇಡದ ಸಂಗತಿಗಳು, ಆಗಿ ಹೋದಂಥ ಸಂಗತಿಗಳನ್ನೇ ತಗೊಬಂದು ನಿಮ್ಮನ್ನು ಬಂಧನದಲ್ಲಿಡುವಂಥ ಕಾರ್ಯ ಸೈತಾನ ಮಾಡುವುದಾದರೆ, ದೇವರು ನಿಮಗೆ ಬಿಡುಗಡೆಯನ್ನು, ನಿಮ್ಮ ನೋವಿನಿಂದ ಹೊರಗಡೆ ಕರ್ಕೊಂಡು ಬಂದು ನಿಮಗೆ ಆನಂದ ತೈಲವನ್ನು ಹಚ್ಚಲು ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲಿ ನಿರಾಸೆ ಇರುವಂಥದ್ದಾಗಿದೆ ಅಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಎಲ್ಲಿ ನೀನೆಲ್ಲ ಮುಗಿದೋಯ್ತು ಅಂತಿದೆಯೋ, ಎಲ್ಲ ಮುಗಿದೋಯ್ತು, ಇನ್ನೇನು ಕಾಣಿಸ್ತಾ ಇಲ್ಲ, ಇನ್ನು ನನ್ನ ಲೈಫಲ್ಲಿ ಇದೇ ಕೊನೆ, ಇದು ಮುಂದೆ ಇನ್ನೇನು ಜರುಗೋದಿಲ್ಲ, ಇನ್ನೇನು ಒಳಿತಾಗೋದಿಲ್ಲ, ಮುಗಿದೋಯ್ತು ಅಂತಿದ್ರು ಇರಬೇಕಾರಲ್ವೇ, ದೇವರು ಹೇಳ್ತಾರೆ, ನೀನು ಯಾವುದು ಕೊನೆ ಅಂತ ಹೇಳ್ತೀಯೋ, ಯಾವುದು ನೀನು ಮುಗಿದೋಯ್ತು ಅಂತ ಹೇಳ್ತೀಯೋ, ಅಲ್ಲಿಂದಲೇ ಹೊಸ ಆರಂಭವನ್ನು, ನ್ಯೂ ಬಿಗಿನಿಂಗ್, ಹೊಸ ಆರಂಭವನ್ನು ನಾನು ಮಾಡ್ತೀನಿ ಅಂತೇಳಿ ದೇವರು ಹೇಳುವಂಥವರಾಗಿದ್ದಾರೆ. ಅಂದರೆ ನಿಮ್ಮ ಆಲೋಚನೆಗಳ ಪ್ರಕಾರವಾಗಿ ದೇವರು ಆಲೋಚನೆ ಮಾಡೋದಿಲ್ಲ. ನೀವು ಯಾವುದು ಕೊನೆ ಅಂತ ಹೇಳ್ತೀರೋ, ದೇವರು ಅದನ್ನು ಮೊದಲು ಅಂತ ಹೇಳ್ತಾರೆ. ನೀವೆಲ್ಲ ಎಲ್ಲೂ ಮುಗಿದೋಯ್ತು ಅಂತ ಹೇಳ್ತೀರೋ, ದೇವರು ಅಲ್ಲಿ ಅದನ್ನ ಆರಂಭ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಆಲೋಚನೆಗಳು ಬೇರೆ, ದೇವರ ಆಲೋಚನೆಗಳು ಬೇರೆ ಆಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ನೆಕ್ಸ್ಟ್ ನೋಡಬೇಕಾದ್ರೆ ಫ್ಯೂಚರ್, ಭವಿಷ್ಯತ್ತನ್ನು ಕುರಿತು ಅನೇಕರು ಭವಿಷ್ಯತ್ತನ್ನು ಕುರಿತು ಇಲ್ಲ ಭವಿಷ್ಯವನ್ನು ಕುರಿತು ಅವರಿಗೆ ಭರವಸೆನೇ ಇರೋದಿಲ್ಲ. ಅಂದರೆ ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾಳೆ ಯಾರು ನೋಡ್ತಾರೆ, ಏನು ನೋಡಿದ್ದಾರೆ, ಏನಾಗುತ್ತೆ, ಈ ರೀತಿಯಾದಂಥ ಒಂದು ಆಲೋಚನೆ ಇಲ್ಲದೆ ಬದುಕುವಂಥವರ ಮೆಂಟಾಲಿಟಿಗಳನ್ನು ಹೊಂದಿರುವಂಥವ್ರು ಇದ್ದಾರೆ. ಅಂದರೆ ಈ ಭವಿಷ್ಯತ್ತನ್ನು ಕುರಿತು ಅವ್ರಿಗೆ ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಲ್ಲದೆ ಬದುಕುವಂಥವರಾಗಿದ್ದಾರೆ. ಇವರು ಮೂರನೇ ಕ್ಯಾಟಗರಿಯವರು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಭವಿಷ್ಯತ್ತನ್ನು ಬಲ್ಲಂಥ ದೇವರಾಗಿದ್ದಾರೆ. ನಿನಗೆ ಕಾಣದೇ ಇರುವಂಥದ್ದು, ನೀನು ಯೋಚಿಸೋದಕ್ಕೂ ಆಗದೇ ಇರುವಂಥದ್ದು, ಮುಂದೆ ನಡೆಯುವಂಥ ಸಂಗತಿಗಳು ದೇವರು ಮಾತ್ರವೇ ಬಲ್ಲವನಾಗಿದ್ದಾನೆ. ಹಾಗಾಗಿ ದೇವರಿಗೆ ಗೊತ್ತುಂಟು, ನಿನಗೆ ಗೊತ್ತಿಲ್ಲ. ಆದಿ ಅಂತ್ಯವನ್ನು ದೇವರು ಬಲ್ಲಾತನಾಗಿದ್ದಾನೆ. ದೇವರು ಆದಿಯು ಅಂತ್ಯವು ಬಲ್ಲಾತನಾಗಿದ್ದಾನೆ. ಅದಕ್ಕೋಸ್ಕರ ಆತನು ದೇವರಾಗಿದ್ದಾನೆ. ನೀವು ಮನುಷ್ಯರಾಗಿದ್ದೇವೆ. ಆದರೆ ಖಂಡಿತವಾಗಿ ನಮ್ಮ ಭವಿಷ್ಯವನ್ನು ನಾವು ಕಂಡುಕೊಳ್ಬೋದಾ, ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೋದಾ, ದೇವರು ನಮಗೆ ತಿಳಿಸ್ಕೊಡ್ತಾರಾ, ಇಲ್ಲ ದೇವರು ನಮ್ಮನ್ನು ನಡೆಸ್ತಾರ ಅಂತ ಹೇಳಬೇಕಾದ್ರೆ ಎಸ್, 100%. ದೇವರು ಖಂಡಿತವಾಗಿ ನಡೆಸುವಂಥ ದೇವರಾಗಿದ್ದಾರೆ. ದೇವರು ಕೈ ಹಿಡಿದು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಯಾರು ಸಹ ನಿಮ್ಮನ್ನು ನಡೆಸ್ತಾ ಇರ್ಬೋದು. ನಿಮ್ಮನ್ನು ನಂಬಿದವರು ಅಂಥವ್ರು, ನಿಮ್ಮ ಯಾರು ನಂಬಿರ್ತಾರೋ ಅವ್ರು ನಿಮ್ಮನ್ನು ಕೈ ಬಿಡ್ಬೋದು. ಯಾರು ನಿಮ್ಮ ಜೊತೆ ಬರದಲ್ಲೇ ಇರ್ಬೋದು, ನೀವು ಒಬ್ಬಂಟಿಯಾಗಿರ್ಬೋದು, ನಿಮ್ಮ ಜೊತೆ ಯಾರು ನಿಲ್ದಲ್ಲೇ ಇರ್ಬೋದು, ನಿಮ್ಮ ಸನ್ನಿವೇಶಗಳು ಏರುಪೇರಾಗಿರ್ಬೋದು, ನಿಮ್ಮ ಸಂದಿಗ್ಧ ಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಯಾವುದೇ ಸನ್ನಿವೇಶ ಆದರೂ ಸರಿ, ನೀವು ಒಂಟಿಯಾಗಿತ್ತು ಅಂತ ಹೇಳಿದ್ರೂ ದೇವರು ನಿನ್ನೊಂದಿಗೆ ಬರುವಂಥ ದೇವರು ನಿನ್ನ ಜೊತೆನೇ ಇರುವಂಥ ದೇವರು, ನಿನ್ನನ್ನು ಕೈ ಬಿಡದಂಥ ದೇವರು. ಯಾಕಂತ ಹೇಳಿದ್ರೆ ದೇವರು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ದೇವರನ್ನು ನಾವು ಕಂಡುಕೊಳ್ಳುವಾಗ, ದೇವರಿಗೆ ನಮ್ಮ ಜೀವಿತಗಳನ್ನು ಸಮರ್ಪಿಸುವಾಗ, ದೇವರೇ ನನಗೆ ನೀನೇ ಎಲ್ಲ ಅಂತೇಳಿ ದೇವರ ಮೇಲೆ ಆತುಕೊಳ್ಳುವಾಗ ದೇವರು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂದೇಶದ ಮೊದಲ ಭಾಗವನ್ನು ನಾವಿಲ್ಲಿ ನಿಲ್ಲಿಸ್ತಾ ಇದ್ದೇವೆ. ಇದರ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್
ಭಾಗಗಳಲ್ಲಿ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.